ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಸಂಬಂಧಪಟ್ಟದ್ದು. ನಿನ್ನೆ ಇಬ್ಬರು ಬಿಜೆಪಿಯಲ್ಲಿದ್ದವರೇ ಮುಂದಿನ ಚುನಾವಣೆಗೆ ನಾವೇ ಸ್ಪರ್ಧೆ ಮಾಡೋದು, ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಅನ್ನುವಂತ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು ಪ್ರತಾಪ್ ಸಿಂಹ ಮತ್ತು ಸುಮಲತಾ ಅವರು. ಈಗ ಅದಾದ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿರುವ ಇಬ್ಬರು ಸಂಸದರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ನಿನ್ನೆ ಇಬ್ಬರು, ಇವತ್ತು ಬಿಜೆಪಿಯ ಇಬ್ಬರು ನಾಯಕರಿಂದ 2028ರ ಎಲೆಕ್ಷನ್ ಜಪ ಆಗ್ತಾ ಇದೆ. ನಿನ್ನೆ ಇಬ್ಬರು, ಇವತ್ತು ಬಿಜೆಪಿಯ ಮತ್ತಿಬ್ಬರು ಮುಂದಿನ ಚುನಾವಣೆ ಬಗ್ಗೆ ಮಾತಾಡ್ತಿದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರಿಂದ 2028ರ ಎಲೆಕ್ಷನ್ ಜಪ ಆಗ್ತಾ ಇದೆ. ಚುನಾವಣೆಗೆ 2 ವರ್ಷ ಇರುವಾಗಲೇ ಶುರುವಾಗಿದೆಯಂತೆ ಲೆಕ್ಕಾಚಾರ. ದೆಹಲಿ ರಾಜಕಾರಣಕ್ಕೆ ಬೇಸತ್ತು ರಾಜ್ಯಕ್ಕೆ ಮರಳುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಆ ಇಬ್ಬರು ನಾಯಕರು ಯಾರು ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಸುಮಲತಾ ಮತ್ತು ಪ್ರತಾಪ್ ಸಿಂಹ ಅವರು ಮುಂದಿನ ಚುನಾವಣೆಗೆ ಇದೇ ಕ್ಷೇತ್ರದಿಂದ ನಾವು ಸ್ಪರ್ಧೆ ಮಾಡೋದು ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಆಗಿಲ್ಲ, ಇಲ್ಲೂ ಕೂಡ ಚರ್ಚೆಗಳಾಗಿಲ್ಲ. ಆಲ್ರೆಡಿ ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನಗಳಾಗ್ತಾ ಇತ್ತು. ಅದಾದ ಬಳಿಕ ಈಗ ಇಬ್ಬರು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿರುವ ನಾಯಕರ ಸರದಿ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ಬಿಡ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂತಿದ್ದಾರಂತೆ. ಅಷ್ಟರ ಮಟ್ಟಿಗೆ ರಾಷ್ಟ್ರ ರಾಜಕಾರಣ ಬೇಸರ ತರಿಸಿದೆಯಾ ಅನ್ನೋದು ಪ್ರಶ್ನೆ. ಸಾಕಾಯ್ತು ದೆಹಲಿ ರಾಜಕೀಯ, ಸರಿ ಇಲ್ವಂತೆ ವಾತಾವರಣ. ರಾಷ್ಟ್ರ ರಾಜಕಾರಣದ ಬಗ್ಗೆ ಬೇಸರ ತರಿಸ್ಕೊಂಡಿದ್ದಾರೆ. ಹಂಗಾಗಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ಬಿಡ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂತಿದ್ದಾರಂತೆ. ಹೈಕಮಾಂಡ್ ಮುಂದೆ ಬೇಡ್ಕೊಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಕೇಂದ್ರ ರಾಜಕಾರಣಕ್ಕೆ ಬೇಸತ್ತು, ಇನ್ಫ್ಯಾಕ್ಟ್ ರಾಷ್ಟ್ರ ರಾಜಕಾರಣ ಅದು, ಅದರಿಂದ ಬೇಸತ್ತು ನಮ್ಮನ್ನ ರಾಜ್ಯ ರಾಜಕೀಯಕ್ಕೆ ಹೋಗೋದಕ್ಕೆ ಬಿಟ್ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ಅದರಲ್ಲಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್, ಮತ್ತೊಂದು ಕಡೆ ವಿ ಸೋಮಣ್ಣ ಅವರು ಕಣ್ಣೀರ್ ಹಾಕ್ತಿದ್ದಾರಂತೆ. ಬೇಸತ್ತು ಸದ್ದಿಲ್ಲದೆ ಬಿಜೆಪಿಯ ಇಬ್ಬರು ನಾಯಕರು ಗೇಮ್ ಪ್ಲಾನ್ ಶುರು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಮನವೊಲಿಸಿ ವಾಪಸ್ ರಾಜ್ಯಕ್ಕಾಗಬೇಕು ಅಂತ ತಯಾರಿಗಳು ಆಗ್ತಾ ಇದೆಯಾ? ಅಷ್ಟರ ಮಟ್ಟಿಗೆ ಬೇಸರ ತರಿಸಿದೆಯಾ ರಾಷ್ಟ್ರ ರಾಜಕೀಯ ಅನ್ನೋದು ಪ್ರಶ್ನೆ. ಸರಿಯಾಗಿ ನಡೆಸ್ಕೊಳ್ತಿಲ್ವಾ ರಾಜ್ಯ ನಾಯಕರನ್ನ ಕೇಂದ್ರದಲ್ಲಿ? ಈ ಪ್ರಶ್ನೆ ಇದೆ. ಹಂಗಾಗಿ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವು ರಾಜ್ಯ ರಾಜಕೀಯದಲ್ಲೇ ಸಕ್ರಿಯರಾಗಿರ್ತೀವಿ. 2028ರ ಚುನಾವಣೆಗೆ ನಾವು ಈಗಲೇ ಸ್ಪರ್ಧೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡ್ ಬಿಡ್ತೀವಿ ಅನ್ನೋ ಮಟ್ಟಿಗೆ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ವಿ ಸೋಮಣ್ಣ, ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಚಿರಪರಿಚಿತರು. ಕಾರಣ ಇಷ್ಟೇ, ಇತ್ತೀಚೆಗೆ ಅವರು ಬೇಸತ್ತು, ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸತ್ತು ಕಾಂಗ್ರೆಸ್ಗೆ ಹೋದ್ರು. ಸ್ವಲ್ಪ ದಿನ ಮಾತ್ರ ಇದ್ರು, ಮತ್ತೆ ವಾಪಸ್ ಮರಳಿ ಗೂಡಿಗೆ ಅನ್ನೋ ರೀತಿಯಲ್ಲಿ ಬಿಜೆಪಿಗೆ ಬಂದ್ರು. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ತು, ಬೆಳಗಾವಿಯಿಂದ ಕಂಟೆಸ್ಟ್ ಮಾಡಿದ್ರು, ಗೆದ್ದಿದ್ದಾರೆ, ಸಂಸದರಾಗಿದ್ದಾರೆ. ಬಟ್ ಯಾಕೋ ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟರ ಮಟ್ಟಿಗೆ ತೃಪ್ತಿ ತರುವಂತಹ ಕೆಲಸಗಳಾಗ್ತಾ ಇಲ್ಲ. ಹಂಗಾಗಿ ವಾಪಸ್ ರಾಜ್ಯ ರಾಜಕೀಯಕ್ಕೆ ಮರಳಬೇಕು ಅನ್ನೋ ರೀತಿಯಲ್ಲಿ ಮನಸ್ಸು ಮಾಡಿದ್ದಾರೆ. ಗೊತ್ತಿಲ್ಲ ಅದಕ್ಕೆ ಬಿಜೆಪಿಯ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಣೆ ಹಾಕುತ್ತೆ ಅಂತ. ವಿ ಸೋಮಣ್ಣ ಅವರು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ 2 ಕ್ಷೇತ್ರದಲ್ಲೂ ಕೂಡ ಸೋಲನ್ನ ಅನುಭವಿಸಿದ್ರು. ಒಂದು ಹಂತಕ್ಕೆ ವಿ ಸೋಮಣ್ಣ ಅವರ ರಾಜಕೀಯ ಭವಿಷ್ಯನೇ ಮುಗಿದು ಹೋಯ್ತಾ ಅನ್ನುವಂಥ ಚರ್ಚೆಗಳು ಪಕ್ಷದಲ್ಲಿ ಆಗ್ತಾ ಇತ್ತು. ಬಟ್ ಗೊತ್ತಿಲ್ಲ, ಒಂಥರ ಲಕ್ಕಿ ಚಾರ್ಮ್ ಅನ್ನೋ ರೀತಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು, ಗೆದ್ದಿದ್ದಾರೆ. ಅದಷ್ಟೇ ಅಲ್ಲ, ಅವರಿಗೆ ಸಚಿವ ಸ್ಥಾನ ಬೇರೆ ಸಿಕ್ಕಿದೆ ಕೇಂದ್ರದಲ್ಲಿ. ಆದ್ರೂ ಕೂಡ ತೃಪ್ತಿ ತರಿಸ್ತಾ ಇಲ್ಲ ಈ ಕೆಲಸಗಳು. ರಾಜ್ಯ ರಾಜಕಾರಣದಲ್ಲೇ ನಾವು ತೃಪ್ತಿಯಾಗಿ ಕೆಲಸ ಮಾಡಬಹುದು, ಇಲ್ಲೇ ಅತಿ ಹೆಚ್ಚಿನ ಮನ್ನಣೆ ನಮಗೆ ಸಿಗುತ್ತೆ ಅಂತ ವಿ ಸೋಮಣ್ಣ ಅವ್ರು ಹೇಳ್ತಿದ್ದಾರಂತೆ. ವಿ ಸೋಮಣ್ಣ ಅವ್ರಿಗೆ ಅಷ್ಟು ಸುಲಭ ಇದೆಯಾ ರಾಜ್ಯ ರಾಜಕೀಯ ಈ ಕ್ಷಣಕ್ಕೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಕಾರಣ ಅವ್ರು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ವಿ ಸೋಮಣ್ಣ ಅವರಿಗೆ ಪೂರಕವಾಗಿ ಬಿಜೆಪಿಯಲ್ಲಿ ಇರುವಂತ ನಾಯಕರೇ ಅವರ ಪೂರಕವಾಗಿ ಅವರ ಪರವಾಗಿ ಕೆಲಸ ಮಾಡೋದು ಡೌಟ್ ಅನ್ನುವಂಥ ಮಾತುಗಳಿದೆ. ಈ ಹಿಂದೆ 2 ಕ್ಷೇತ್ರದಲ್ಲಿ ಅವರು ಸೋಲ್ ಕಂಡಿದ್ದಾರೆ ಅಂದ್ರೆ ಸ್ವಪಕ್ಷದವರೇ ಕಾರಣ ಅಂತ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಹಂಗಾಗಿ ಸ್ವಪಕ್ಷದಲ್ಲಿ ಅವರಿಗೆ ಅಷ್ಟು ಜನ ವಿರೋಧಿಗಳಿದ್ದಾಗ ಮತ್ತೆ ರಾಜ್ಯ ರಾಜಕೀಯಕ್ಕೆ ಯಾಕೆ ಬರೋ ಮನಸ್ಸು ಮಾಡ್ತಿದ್ದಾರೆ?
ಅಷ್ಟು ಈಸಿ ಇದೆಯಾ ಈ ರಾಜಕಾರಣ ಅವರಿಗೆ ಅನ್ನೋದು ಪ್ರಶ್ನೆ ಇದೆ. ಗೊತ್ತಿಲ್ಲ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ಲೆಕ್ಕಾಚಾರ ಹಾಕುತ್ತೆ ಇಬ್ಬರ ನಡೆಯ ಬಗ್ಗೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಮತ್ತೆ ಇಬ್ಬರು ಬಿಜೆಪಿಯ ನಾಯಕರು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗೋ ಸಾಧ್ಯತೆ, ರಾಷ್ಟ್ರ ರಾಜಕಾರಣ ಬೇಡ, ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗ್ಬಿಡ್ತೀವಿ ಅಂತ ಇಬ್ಬರು ನಾಯಕರಿಗೆ ರಾಜ್ಯ ರಾಜಕೀಯ ಅಷ್ಟು ಸುಲಭದ ಹಾದಿ ಆಗಿದೆಯಾ? ಬಿಜೆಪಿ ಹೈಕಮಾಂಡ್ ಇವ್ರು ಕೇಳಿದ ತಕ್ಷಣ ಅಷ್ಟು ಅನ್ನತ್ತಾ? ಇದು ಪ್ರಶ್ನೆ ಇರೋದು. ಖಂಡಿತವಾಗಿಯೂ ಬಿಜೆಪಿಯ ಹೈಕಮಾಂಡ್ ಈ ಬಾರಿ ಬಿಜೆಪಿ ಏನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ಎನ್ಡಿಎ ಪಕ್ಷಗಳು, ಹಲವು ಪಕ್ಷಗಳು ಹೆಚ್ಚು ಹೆಚ್ಚು ಸ್ಥಾನಗಳ ಗೆದ್ದುದರ ಪರಿಣಾಮವಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಅಧಿಕಾರಕ್ಕೆ ಬಂದಿರುವಂತದ್ದು. ಹೀಗಾಗಿ ಅಷ್ಟು ಸುಲಭ ಇಲ್ಲ ಇವರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸುವಂತ ಒಂದು ಕೆಲಸ ಬಿಜೆಪಿ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ಬಹುತೇಕ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಸುದೀರ್ಘವಾಗಿ ರಾಜ್ಯ ರಾಜಕಾರಣ ಮಾಡಿದಂತವ್ರು ದೆಹಲಿಯ ರಾಜಕಾರಣಕ್ಕೆ ಒಗ್ಗಿಕೊಳ್ಳೋದು ಬಹಳಷ್ಟು ಕಷ್ಟ ಆಗುತ್ತೆ. ಒಂದು ವಾತಾವರಣದ ಸಮಸ್ಯೆ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ದೆಹಲಿಯ ರಾಜಕಾರಣಕ್ಕೆ ಹೋದಾಗ ಅಷ್ಟು ಸದ್ದು ಮತ್ತೆ ಸುದ್ದಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಇದ್ದೇ ಇದೆ. ಅದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೂ ಕೂಡ ಇತ್ತು, ಈಗ ಬಿಜೆಪಿ ಅಧಿಕಾರದಲ್ಲಿದ್ದಾಗೂ ಕೂಡ ಅದೇ ಚರ್ಚೆಗಳು ಇರುವಂತದ್ದು. ದೆಹಲಿಯ ರಾಜಕಾರಣದಲ್ಲಿ ನಮ್ದೇನು ನಡೆಯೋದಿಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲಾ ಪಕ್ಷದವರು ಕೂಡ ಮಾತಾಡ್ಕೊಳ್ಳುವಂಥದ್ದು ನಿಜ. ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಬಹುತೇಕ ಬಿಜೆಪಿಯ ಸಂಸದರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಬೇಕು ಅನ್ನುವಂತ ಒಂದು ಯೋಚನೆಯಲ್ಲಿ ಇದ್ದಾರೆ. ಅದರಲ್ಲಿ ಕೇವಲ ನಾವು ಈ 2 ಹೆಸರುಗಳು ಅಷ್ಟೇ ಹಾಕಿದ್ವಿ. ಬಹುತೇಕ ಸಂಸದರು ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. 2028ಕ್ಕೆ ನಾವೇನಾದ್ರೂ ಶತಾಯಗತಾಯ ಮಾಡಿ ವರಿಷ್ಠರನ್ನ ಮನವೊಲಿಸಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವಂತ ಒಂದು ನಿಟ್ಟಿನಲ್ಲಿ ನಿರ್ಧಾರಗಳು ಆಗ್ಬೇಕು ಅಂತ. ಅದರಲ್ಲಿ ಪ್ರಮುಖವಾಗಿ ನಾವು ಏನು ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರಾಗಿರ್ಬೋದು, ಸೋಮಣ್ಣ ಅವರ ಲೆಕ್ಕಾಚಾರವೇ ಬೇರೆ ರೀತಿಯಲ್ಲಿ ಇದ್ದಂತೆ ಇದೆ. ಈಗ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇದಾವೆ. ಒಂದು ಬಣ ಸೋಮಣ್ಣ ಅವರೇ ರಾಜ್ಯಾಧ್ಯಕ್ಷರು ಆಗಿದ್ದೆ ಆದ್ರೆ ಜೆಡಿಎಸ್ ಮೈತ್ರಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಸುಲಭ. ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಸೋಮಣ್ಣ ಅವ್ರ ಜೊತೆ ಬಹಳಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಈಗ ವಿಜೇಂದ್ರ ಅವ್ರಿಗಿಂತ ಕೂಡ ಸೋಮಣ್ಣ ಒಳ್ಳೆಯ ಆಪ್ಷನ್ ಅನ್ನುವಂತ ಒಂದು ಲೆಕ್ಕಾಚಾರ, ಆ ರೀತಿಯಾದಂತ ಒಂದು ಅಭಿಪ್ರಾಯಗಳು ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಹೇಳಿರುವಂತದ್ದು. ಹೀಗಾಗಿ ಸಹಜವಾಗಿ ರಾಜ್ಯಾಧ್ಯಕ್ಷರ ಪದವಿಯನ್ನ ಕೊಟ್ಟಿದ್ದಾದ್ರೆ ಆ ಕ್ಷಣದಲ್ಲೇ ಸೋಮಣ್ಣ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ, ಸಂಸದರಾಗಿ ಮುಂದುವರಿತಾರೆ, ಆದ್ರೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಅನ್ನುವಂತ ಒಂದು ಸಂದೇಶವನ್ನ ರಾಜ್ಯದ ಅಲ್ಲಿರುವಂತಹ ಅವರು ಏನ್ ಅನ್ಕೊಂಡಿದಾರೋ ಅದನ್ನ ನಾನು ಮುಂದೆ ಗುರಿ ಸಾಧಿಸ್ತೀನಿ ಅನ್ನುವಂತಹ ಒಂದು ರೀತಿಯಲ್ಲಿ ಸಂದೇಶ ರವಾನೆ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಈ ಅಭಿಪ್ರಾಯ, ಈ ಯೋಚನೆ ಸೋಮಣ್ಣ ಅವರ ಮನಸ್ಸಲ್ಲಿ ಇರುವಂತದ್ದು. ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದಕ್ಕೆ ಯಾರ ಸಹಾಯ ಬೇಕೋ, ಯಾರಿಂದ ಲಾಬಿ ಮಾಡಿಸ್ಬೇಕೋ ಆ ಕೆಲಸವನ್ನ ಸೋಮಣ್ಣ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಇನ್ನ ಮತ್ತೊಬ್ರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಬೆಳಗಾವಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ನನ್ನನ್ನ ನೆಗ್ಲೆಕ್ಟ್ ಮಾಡ್ತು ಬಿಜೆಪಿ ಹೈಕಮಾಂಡ್ ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಚುನಾವಣೆಗೂ ಮೊದಲು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಇಂದ ಟಿಕೆಟ್ ಪಡೆದು ಕಾಂಗ್ರೆಸ್ ಇಂದ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಸೋಲನ್ನ ಕಂಡು ತದ ಬಳಿಕ MLC ಕೂಡ ಆದ್ರು. ಅದಾದ ಬಳಿಕ ಏಕಾಏಕಿ ಮತ್ತೆ ಗರ್ಭಾಪ್ತಿ ಆಗಿ ಬಿಜೆಪಿಯಿಂದ ಬೆಳಗಾವಿ ಟಿಕೆಟ್ ಅನ್ನು ಪಡೆದು ಬೆಳಗಾವಿಯ ಸಂಸದರಾಗಿ ಆಯ್ಕೆ ಆದ್ರು. ಆದ್ರೆ ಅವ್ರಿಗೂ ಕೂಡ ದೆಹಲಿಯ ರಾಜಕಾರಣ ಇಷ್ಟ ಆಗ್ತಿಲ್ಲ. ಹೀಗಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ದೆಹಲಿಯಲ್ಲಿ ಪ್ರಾತಿನಿಧ್ಯ ಸಿಕ್ತಿಲ್ಲ ಅನ್ನುವಂತ ಒಂದು ಕೂಗು ಮತ್ತೆ ಕರುಗು ಹಲವರಿಗಿದೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಹಲವು ನಾಯಕರುಗಳು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಅಸಮಾಧಾನವನ್ನ ತಮ್ಮ ಆಪ್ತರಲ್ಲಿ ಹೇಳ್ಕೊಂಡ್ರು ಕೂಡ ಬಹಿರಂಗವಾಗಿ ಯಾರು ಕೂಡ ಹೇಳ್ಕೊಳತ್ತಿಲ್ಲ. ಇದ್ರ ಜೊತೆಗೆ ಕೇವಲ ಬಸವರಾಜ ಬೊಮ್ಮಾಯಿ ಮತ್ತೆ ಜಗದೀಶ್ ಶೆಟ್ಟರ್ ಅಂತ ಅಷ್ಟೇ ಅಲ್ಲ, 2028ರ ಚುನಾವಣಾ ದೃಷ್ಟಿಯಿಂದ ನಾವು ನೋಡಿದ್ದೆ ಆದ್ರೆ ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತಹ ಸುಧಾಕರ್ ಅವರು ಕೂಡ 100ಕ್ಕೆ 100ರಷ್ಟು ಗರ್ವಾಪ್ಸಿ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತೀನಿ ಆ ರೀತಿಯಾದಂತಹ ಲಾಬಿ ಮಾಡೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಪ್ರದೀಪ್ ಈಶ್ವರ್ ವಿರುದ್ಧ ಸ್ಪರ್ಧೆ ಮಾಡ್ಲೇಬೇಕು, ಗೆಲ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನ ಆಗ್ತಿದೆ. ನಾವು ಈ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಹೀಗಾಗಿ ದೆಹಲಿಯ ರಾಜಕಾರಣಕ್ಕೆ ಹೋಗಿರುವಂತಹ ಹಲವು ಬಿಜೆಪಿಯ ಸಂಸದರಿಗೆ ಅಲ್ಲಿ ವಾತಾವರಣ ಅಷ್ಟೇ ಅಲ್ಲ,
ರಾಜಕೀಯ ವಾತಾವರಣ ಕೂಡ ಇರಿಸ್ತಿಲ್ಲ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲೇ 2028ರ ವಿಧಾನಸಭಾ ಚುನಾವಣೆಗೆ ಈಗ್ಲಿಂದಾನೇ ಕ್ಷೇತ್ರವನ್ನು ನೋಡ್ಕೊಳ್ತಾ ಇದ್ದಾರೆ. ಈಗ್ಲಿಂದಾನೇ ಆ ಕ್ಷೇತ್ರದಲ್ಲಿ ನಾವು ಯಾವ Okay. ರೀತಿ ಗೆಲ್ಲಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಿರುವಂತಹ ಸಂಖ್ಯಾಬಲದ ಮೇಲೆ NDA ಮೈತ್ರಿಕೂಟದಲ್ಲೇ ಅಧಿಕಾರವನ್ನ ಮಾಡ್ತಾ ಇರುವಂತಹ ಬಿಜೆಪಿಯ ವರಿಷ್ಠರು ಇವರು ಅಂದುಕೊಂಡಷ್ಟು ಸುಲಭವಾಗಿ ಇವರನ್ನ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕಳಿಸೋದಿಲ್ಲ ಅನ್ನುವಂಥದ್ದು ಕೂಡ ನೀವ್ ಹೇಳಿದಂತೆ ನಿಜ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.